ತಂದೆ ತಾಯಿ ಇಲ್ಲದೆ ಪೋಷಕರ ನೆರಳಿನಲ್ಲಿ ಬೆಳೆದ ಸೌಂದರ್ಯ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 568 ಅಂಕಗಳನ್ನು ಪಡೆದು ಪಾವಗಡ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಮುಡಿಗೇರಿಸಿಕೊಂಡಿದ್ದಾಳೆ. ಮತ್ತೊಬ್ಬ ವಿದ್ಯಾರ್ಥಿ ಯುವನಿಕ 561 ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಉಳಿದಂತೆ ತನ್ಮಯಿ 554, ಸೈಯದ್ ಸಫೀರಾ 552, ಸುಹಾನಾ ಅಂಜುಮ್ 531 ಅಂಕಗಳನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಗಂಗಾ ಪ್ರವಲಿಕಾ 545, ಉಮಾವತಿ 545, ರಾಮ್ ಚರಣ್ 543 ಪಡೆದಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ಪ್ರಿಯಾಂಕಾ 514, ಪವಿತ್ರ 505 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಒಟ್ಟಾರೆ ಎಲ್ಲ ವಿಭಾಗಗಳಿಂದ 25 ಡಿಸ್ಟಿಂಕ್ಷನ್ ಪಡೆಯುವ ಮೂಲಕ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಪಡೆಯುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಸ್ವಾಮಿ ವಿವೇಕಾನಂದ ಕಾಲೇಜು ಪಾತ್ರವಾಗಿದೆ. ಫಸ್ಟ್ ಆಫ್ ಆಲ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದ್ರೆ ಡಿಸಿಪ್ಲಿನ್ ಆಗಿ ಇಲ್ಲ ಅಂದ್ರೆ ಯಾರು ಓದಕ್ಕಾಗಲ್ಲ. ಡಿಸಿಪ್ಲಿನ್ ಆಗಿ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡು ಆ ಕಡೆ ಎಲ್ಲ ತಿರುಗ್ತಿದ್ರು. ಬಟ್ ಸರ್ ಡಿಸಿಪ್ಲಿನ್ ಆಗಿ ಇರಿಸಿದ್ದಕ್ಕೆ ನಾವ್ ಅಷ್ಟು ಚೆನ್ನಾಗಿ ಓದಿದ್ದು, ಅಷ್ಟು ಚೆನ್ನಾಗಿ ಅಂಕಗಳನ್ನ ಪಡೆದಿದ್ದು, ಅದಕ್ಕಂತ ಸರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಸರ್. ನಾನು ಅಂದ್ರೆ ವಿವೇಕಾನಂದ ಕಾಲೇಜು ಅಂದ್ರೆ ಶಿಸ್ತಿಗೆ ಹೇಳ್ ಮಾಡಿಸಿದಂತ ಕಾಲೇಜು ಅಂತ ನಿನ್ನ ಅರ್ಥ? ಹೌದು ಸರ್. ಮತ್ತೆ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಸರ್, ಜಾಸ್ತಿ ಹೆಲ್ಪ್ ಮಾಡಿದ್ರು. ನಾವು ಹೊರಗಡೆ ಹೋದಾಗ ಹೆಂಗಿರ್ತಾರೋ ಗೊತ್ತಿಲ್ಲ ಟೀಚರ್ಸ್, ಬಟ್ ಇಲ್ಲಿ ಮಾತ್ರ ನನಗೆ ಫ್ರೆಂಡ್ಲಿ ಆಗಿ ಏನ್ ಡೌಟ್ಸ್ ಬಂದ್ರು ಹೇಳ್ಕೊಡೋ ತರ ಇದ್ರು ಸರ್. ಏನ್ ಮೆಟೀರಿಯಲ್ ಬೇಕಂದ್ರು ನೋಟ್ಸ್ ಮತ್ತೆ ಎಲ್ಲ ಚೆನ್ನಾಗಿರೋದೇ ಕೊಡ್ತಿದ್ರು. ಅವ್ರು ಹೇಳಿರೋ ತರ ಹೋಗಿರೋದಕ್ಕೆ ನನ್ಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ನಾನು ಅನ್ಕೋತಿದ್ದೀನಿ. ಮತ್ತೆ NCERT ಓದು ಅಂತ ಎಷ್ಟೋ ಸತಿ ಹೇಳಿದ್ರು ಸರ್, ಅದರಿಂದಾನೇ ನನಗೆ ಇಷ್ಟು ಅಂಕಗಳು ಬಂದಿರೋದು. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇದೆಯಾ? ಇಂಜಿನಿಯರಿಂಗ್ ಸರ್. ಇಂಜಿನಿಯರಿಂಗ್. ಯಾಕೆ ಇಂಜಿನಿಯರಿಂಗ್ ಯಾಕೆ ಆಯ್ಕೆ ಮಾಡ್ಕೊಂತ ಇದೆಯಾ? ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಅದಕ್ಕೆ. ಈ ಸಂಬಂಧ ತಾಲೂಕು ಟಾಪರ್ ಆಗಿರುವ ವಿಜ್ಞಾನ ವಿಭಾಗದ ಸೌಂದರ್ಯ ಅಮೋಘ್ ನ್ಯೂಸ್ನೊಂದಿಗೆ ಮಾತನಾಡಿ, ಕಾಲೇಜು ಆಡಳಿತ ಮಂಡಳಿಯವರು ಹಾಗೂ ಉಪನ್ಯಾಸಕರು ನನಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟರು, ಅವರಿಗೆ ನನ್ನ ಧನ್ಯವಾದಗಳು ಅಂತ ತಿಳಿಸಿದ್ರು. ನೀನು ವಾರ್ಷಿಕವಾಗಿ ಏನೆಲ್ಲ ಪ್ಲಾನ್ ಹಾಕೊಂಡು ಓದಿದ್ದೆ ಅಂತ? ಟೈಮ್ ಟೇಬಲ್ ಹಾಕೊಂಡಿದ್ದೆ. ಆ ಟೈಮಿಗೆ ಕರೆಕ್ಟ್ ಪೀರಿಯಡ್ಸ್ ಎಲ್ಲ ಸಬ್ಜೆಕ್ಟ್ಸ್ ಪ್ಲಾನ್ ಮಾಡ್ಕೊಂಡು ಓದ್ತಿದ್ದೆ. ಎಫರ್ಟ್ ಹಾಕಿರೋದಕ್ಕೆ ಒಳ್ಳೆ ಫಲಿತಾಂಶನೂ ಬಂದಿತ್ತು. ಇನ್ನೂ ಎಫರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಅಂತ ಕಾನ್ಫಿಡೆನ್ಸ್ ಇತ್ತು. ಈಗನೂ ಚೆನ್ನಾಗಿ ಬಂದಿದೆ, ತೃಪ್ತಿ ಆಯ್ತು. ಮತ್ತೆ ನನಗೆ ನಮ್ಮ ಕಾಲೇಜಿನಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅವ್ರು ಹೇಳಿರುವಂತಹ ಪಾಠಗಳು ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿದ್ವು. ಅವ್ರು ಸಪೋರ್ಟ್ ಮಾಡ್ತಿರೋದ್ರಿಂದ ಇದು ಫಲಿತಾಂಶ ಸಿಕ್ಕಿದೆ. ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇಷ್ಟು ಬರ್ತಿರ್ಲಿಲ್ವೇನೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಸೆಕ್ರೆಟರಿ ಸರ್ ಅವರಿಂದನೂ ಹೆಲ್ಪ್ ಆಯ್ತು. ನನಗೆ 2 years ಕಮ್ಮ ಚಾರಿಟಬಲ್ ಟ್ರಸ್ಟ್ ಹಾಸ್ಟೆಲ್ ಫ್ರೀ ಸೀಟ್ ಕೊಟ್ರು. ಅದೇ ಕಾಲೇಜಿನಲ್ಲಿ ಫ್ರೀ ಒಂದು ಸೀಟ್ ಕೊಟ್ರು. ಬುಕ್ಸ್ ಇಂದನೂ ಎಲ್ಲಾನು ಹೆಲ್ಪ್ ಮಾಡಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಕಾಲೇಜಿನ ಕಾರ್ಯದರ್ಶಿ ಡಾಕ್ಟರ್ ಜಿ ವೆಂಕಟರಾಮಯ್ಯ ಅವರು ಮಾತನಾಡಿ, ಮಕ್ಕಳ ಸಾಧನೆ ಕಂಡು ಹರ್ಷ ವ್ಯಕ್ತಪಡಿಸಿದರು. ಭವಿಷ್ಯದ ಉದ್ದೇಶದಿಂದ ಅಂಕಗಳು ಅತ್ಯಗತ್ಯವಾಗಿ ಬೇಕು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಖುಷಿ ತಂದಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೆಕೆಂಡ್ PUC ಫಲಿತಾಂಶ ಬಂದಿದೆ. ಅದರಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಗಳಿಸಿರೋದು ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾ ಕಾಲೇಜಿನ ವಿದ್ಯಾರ್ಥಿನಿ ಸೌಂದರ್ಯ. ಅವರು 558 ಮಾರ್ಕ್ಸ್ ತಗೊಂಡಿದ್ದಾರೆ. 2ನೇ ಸ್ಥಾನ ಯುವನಿಕಾಂತ್ ಅಂತ ಹೇಳ್ಬಿಟ್ಟು 561 ಮಾರ್ಕ್ಸ್ ಗಳಿಸಿದ್ದಾರೆ. ಇವಾಗ ನಾವು ಈ ಸೌಂದರ್ಯಗೆ ತಂದೆ ತಾಯಿ ಯಾರು ಇಲ್ಲ, ಪಾಪ ಇಬ್ಬರು ಇಲ್ಲ. ಅವ್ರನ್ನ ಕಲ್ತ್ಬಿಟ್ಟು ನಾವೆಲ್ಲ ಕಂಪ್ಲೀಟ್ ಆಗೋದು ಗೌರ್ಮೆಂಟ್ ಕಾಲೇಜು ಸೇರಿಸಬೇಕಿದ್ರು. ನಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಇದು ಪಾಪ ಒಳ್ಳೆ ಟಾಪರ್, ಒಳ್ಳೆ ಮಾರ್ಕ್ಸ್ ತಗೊಳ್ತಾಳೆ, ಅವ್ರಿಗೆ ನೀವು ಏನೋ ಕಾಲೇಜಲ್ಲಿ ಕೊಟ್ಟರೆ ಫೀಸ್ ಕೊಟ್ಟರೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ನಾವೆಲ್ಲ ಫೀಸ್ ಏನು ಪೈಸಾ ಕಾಲೇಜ್ ಫೀಸ್ ತಗೊಂಡಿಲ್ಲ. ಈಗ ಟ್ಯೂಷನ್ ಮಾಡ್ತಾರೆ, ಆ ಟ್ಯೂಷನ್ ಎಲ್ಲ ಸ್ಪೆಷಲ್ ಕ್ಲಾಸಸ್ ತಗೊಳ್ತಾರೆ. ಅದಕ್ಕೂ ಅವ್ರ ಪೈಸಾ ನಾವು ತಗೊಂಡಿದ್ದಾರೆ. CET ಮಾಡ್ತಾರೆ, ನೀಟ್ ಮಾಡ್ತಾರೆ, ಯಾವುದಕ್ಕೂ ಅವತ್ತು ನಾವು ತಗೊಂಡಿಲ್ಲ. ಮತ್ತು ಹಾಸ್ಟೆಲ್ ಇದೆ ನಮ್ಮ ಕಮಾಲ್ ಚಾರಿಟಬಲ್ ಟ್ರಸ್ಟ್ ಅಂದ್ರೆ ನಮ್ದು 400 ಸೇರ್ಕೊಂಡು ಅವರು ಹಾಸ್ಟೆಲ್ ಮಾಡಿದ್ವಿ, ಫ್ರೀ ಹಾಸ್ಟೆಲ್ ಮಾಡಿದ್ವಿ. ಈ ಬಡ ಮಕ್ಕಳಿಗೆ ಎಸ್ಪೆಷಲಿ ಯಾರು ತಂದೆ ತಾಯಿ ಇರೋದು ಅವರ ಇಂಪಾರ್ಟೆನ್ಸ್ ಕೊಡ್ತೀವಿ ಮಾಮೂಲಾಗಿ. ಅವರೇ ಇದು
ಸೌಂದರ್ಯ ಅವರಿಗೆ ನಾವೆಲ್ಲ ಫ್ರೀ ಕೊಟ್ಟು ನಾವು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಕೊಡೋದು ಮುಖ್ಯ ಅಲ್ಲ, ನಾವು ಕೊಟ್ಟಿದ್ದಕ್ಕೋಸ್ಕರ ಸಾರ್ಥಕ ಆಗಿದೆ ಅವರಿಗೆ. ತಾಲೂಕು ಅಷ್ಟೇ ಬರುತ್ತೆ. ಇನ್ನು ಬರೋದ್ರಲ್ಲಿ ಈ ಒಂದು ವರ್ಷ 2024 ಮತ್ತು 25ನೇ ಒಂದು ವರ್ಷದಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಸೌಂದರ್ಯ ಮತ್ತು ಯುವನಿಕಾ ಇವರಿಬ್ಬರೂ ಕೂಡ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ವಿದ್ಯಾರ್ಥಿ ಕೂಡ ಗಳಿಸಿರುತ್ತಾರೆ. ಹಾಗೆ ನಮ್ಮ ಒಂದು ವಿಜ್ಞಾನ ವಿಭಾಗದಿಂದ ಸುಮಾರು ಅತ್ಯಂತ ಹೆಚ್ಚಿಗೆ 17 ಡಿಸ್ಟಿಂಕ್ಷನ್ಸ್ನ ಈ ವರ್ಷ ಪಡ್ಕೊಂಡಿರುತ್ತೇವೆ. ಒಟ್ಟಾರೆ ಫಲಿತಾಂಶದಲ್ಲೂ ಕೂಡ ವಿಜ್ಞಾನ ವಿಭಾಗದಲ್ಲಾಗಿರ್ಬೋದು, ವಾಣಿಜ್ಯ ವಿಭಾಗದಲ್ಲಾಗಿರ್ಬೋದು, ಅದೇ ರೀತಿ ಕಲಾ ವಿಭಾಗದಲ್ಲಾಗಿರ್ಬೋದು ಅತ್ಯಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರೋದ್ರಿಂದ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಗೂ ಹಾಗೂ ಪಾವಗಡ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಿರುತ್ತಾರೆ. ಆದ ಕಾರಣ ನಮ್ಮ ಒಂದು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ವಿತರಣೆ ಮಾಡಿ ಈ ಮುಖಾಂತರ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗಲಿ. ಯಾವತ್ತೂ ಅಂಕಗಳು ಗಳಿಸಿದ್ದು ಅದನ್ನು ಮುಂದೆ ಒರೆಸಬೇಕಂದ್ರೆ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಇದು ಇತರೆ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರೇರಣಾ ಶಕ್ತಿಯಾಗಿ ಮೂಡಿ ಮುಂಬರುವಂಥ ಒಂದು ವರ್ಷಗಳಲ್ಲಿ ಅವರು ಕೂಡ ಅತ್ಯಂತ 24-25ನೇ ಸಾಲಿನಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜಿನಿಂದ ಈ ಒಂದು ವಾರ್ಷಿಕ ಪರೀಕ್ಷೆ ಬರೆದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು, ಅಂದರೆ ಕಲೆ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲೂ ಕೂಡ ತಾಲ್ಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಈ ಬಡ ವಿದ್ಯಾರ್ಥಿಗಳು ನಮ್ಮ ಕಾಲೇಜು ವತಿಯಿಂದ ಗಳಿಸಿದ್ದಾರೆ. ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ವಾಣಿಜ್ಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಕಲಾ ವಿಭಾಗದ ವಿದ್ಯಾರ್ಥಿಗಳು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ಟ್ರಾನ್ಸ್ಫರ್ ಆಗಿರ್ಬೋದು ಎಲ್ಲ ಸಿಬ್ಬಂದಿ ವರ್ಗದ ಮುಖಾಂತರ ನಾವು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಬೇಕು. ಇದಕ್ಕೆ ಕಾರಣ ವಿದ್ಯಾರ್ಥಿಗಳ ಪರಿಶ್ರಮ. ನಮ್ಮದು ಕಡಿಮೆ ಇರ್ಬೋದು, ವಿದ್ಯಾರ್ಥಿಗಳ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಪಾತ್ರ, ಪೋಷಕರ ಪ್ರೋತ್ಸಾಹ ಮತ್ತು ವಾಣಿಜ್ಯ ಒಂದು ಆಡಳಿತ ಮಂಡಳಿಯವರ ಒಂದು ಕಾಳಜಿ. ಸೌಂದರ್ಯ ಮತ್ತು ಯುವನಿಕಾ ಇಬ್ಬರು ನಮ್ಮ ಕಾಲೇಜಿಗೆ ಒಂದು ಸಾಧನೆಯಿಂದ ನಮ್ಮ ಈ ಕಾಲೇಜಿಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ನನಗೆ ತುಂಬಾ ಸಂತೋಷ ಆಯಿತು. ನೀವು ಯಾವಾಗಲೂ ಇದೇ ಥರ ಓದಿ ಒಂದು ಒಳ್ಳೆ ಹೆಸರು ತರ್ತೀರಾ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ, ಮತ್ತು ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್. ಪ್ರತಿ ವರ್ಷ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ನೀಡ್ತಾ ಇದ್ದು ಕಾಲೇಜಿನ ಹಿರಿಮೆಯನ್ನು ಹೆಚ್ಚಿಸುತ್ತಿರುವ ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಅಂತ ಪ್ರಾಂಶುಪಾಲ ನಾಗೇಂದ್ರ ತಿಳಿಸಿದರು. ಸಾಧನೆಗೈದ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಸಿಗಲಿ ಅಂತ ಉಪಪ್ರಾಂಶುಪಾಲ ನಾಗರಾಜ್ ಶುಭ ಹಾರೈಸಿದರು. ಹೆಚ್ಚು ಫಲಿತಾಂಶದ ಹಿನ್ನೆಲೆಯಲ್ಲಿ ಟಾಪರ್ಸ್ಗಳೊಂದಿಗೆ ಕೇಕ್ ಕತ್ತರಿಸಿ ವಿದ್ಯಾರ್ಥಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ಕಾಲೇಜು ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ.